ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಯಾರಿಗೆ ತಾನೇ ಕೂದಲು ದಪ್ಪಗೆ ಉದ್ದಕ್ಕೆ ಸಾಫ್ಟ್ ಆ್ಯಂಡ್ ಶೈನಿ ಆಗಿರಬೇಕು ಅಂತ ಅನ್ಸಲ್ಲ ಹೇಳಿ, ಅದಕ್ಕೋಸ್ಕರ ಒಂದು ಒಳ್ಳೆ ಹೋಮ್ ರೆಮಿಡಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಮೊದಲನೇದಾಗಿ ಪಾತ್ರೆಗೆ ಸ್ವಲ್ಪ 200 ml ಅಷ್ಟು ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನೀರು ತುಂಬ ಚೆನ್ನಾಗಿ ಮಳ್ತಾ ಇದೆ ನೋಡಿ. ಈಗ ಇದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಅಗಸೆ ಬೀಜ ಹಾಕ್ತಾಯಿದ್ದೀವಿ. ಈ ಅಗಸೆ ಬೀಜ ಹಾಕಿ ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಈ ಜೆಲ್ನ ವಾರದಲ್ಲಿ 2 ಬಾರಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬನ್ನಿ. ಕನಿಷ್ಠ 3 ವಾರಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಈಗ ಇಲ್ಲಿ 1 ಬೆಂಡೆಕಾಯಿನ ತೊಳೆದು ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈಗ ಇದು ಅಷ್ಟೇ ಚೆನ್ನಾಗಿ ಕುದೀತಾ ಇರಬೇಕು. ಈ ಜೆಲ್ಗೆ ನಾವು ಏನೆಲ್ಲ ಪದಾರ್ಥಗಳು ಹಾಕಿದ್ದೀವೋ ಅದೆಲ್ಲವೂ ಕೂಡ ಕೂದಲು ಉದುರೋದನ್ನ ಕಮ್ಮಿ ಮಾಡಿ ಕೂದಲಿನ ಬೆಳವಣಿಗೆ ಆಗೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಹಾಗೂ ನಮ್ಮ ಸ್ಕ್ಯಾಲ್ಪಲ್ಲಿರೋ ಡೆಡ್ ಸ್ಕಿನ್ನ ರಿಮೂವ್ ಮಾಡಿ ಹೊಸ ಹೇರ್ ಗ್ರೋತ್ ಆಗೋಕ್ಕೆ ಕೂಡ ತುಂಬಾ ಸಹಾಯ ಮಾಡುತ್ತೆ. ಈಗ ನಾನಿಲ್ಲಿ ಒಂದು 2-3 ಸ್ಪೂನಷ್ಟು ಫ್ರೆಶ್ ಅಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ನೀವು ಫ್ರೆಶ್ ಅಲೋವೆರಾ ಜೆಲ್ ಇಲ್ಲ ಅಂದರೆ ರೆಡಿಮೇಡ್ ಅಲೋವೆರಾ ಜೆಲ್ನ ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಡಿ. ಇದಕ್ಕೆ ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ಹಾಗೂ ವಿಟಮಿನ್ ಇ ಮತ್ತು ಇತರ ಪೋಷಕಾಂಶಗಳು ಹೆಚ್ಚಾಗಿದ್ದು ನಮ್ಮ ಕೂದಲು ಉದುರೋದನ್ನು ತಡೆಗಟ್ಟಿ ಹಾಗೂ ನೆತ್ತಿ ಆರೋಗ್ಯವನ್ನು ಸುಧಾರಿಸುತ್ತೆ. ಹಾಗೂ ಇದರಿಂದ ಡ್ಯಾಂಡ್ರಫ್ ಕೂಡ ಕಮ್ಮಿ ಮಾಡಲು ಸಹಾಯ ಮಾಡುತ್ತೆ. ನಮ್ಮ ಕೂದಲು ತುಂಬಾ ಹೇರ್ಸ್ ಸ್ಟ್ರಾಂಗ್ ಆಗಿ ತಿಕ್ಕಾಗಿ ಮತ್ತು ಇದರಲ್ಲಿ ತುಂಬ ತೇವಾಂಶ ಇರೋದ್ರಿಂದ ನಮ್ಮ ಕೂದಲನ್ನ ತುಂಬಾ ನ್ಯಾಚುರಲ್ ಆಗಿ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಕೂಡ ಮಾಡುತ್ತೆ. ಸೂರ್ಯನ ಕಿರಣಗಳಿಂದ ಕೂದಲಿಗೆ ಹಾನಿಯಾಗದಂತೆ ರಕ್ಷಣೆ ಕೂಡ ನೀಡುತ್ತೆ. ಈ ಜೆಲ್ ತಣ್ಣಗಾದ ನಂತರ ರೂಟ್ಸಿಂದ ಲೆಂತ್ವರೆಗೂ ನೀಟಾಗಿ ಅಪ್ಲೈ ಮಾಡಿ, ಸಾಧ್ಯ ಆದರೆ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿ, ಇಲ್ಲ ಹಾಗೆ ಆದರೂ 1 ಗಂಟೆ ಹಾಕಿಬಿಟ್ಟು 20ರಿಂದ 40 ನಿಮಿಷಗಳ ಕಾಲ ಹಾಗೆ ಬಿಟ್ಟು ಆನಂತರ ಒಂದು ಮೈಲ್ಡ್ ಶಾಂಪೂ ಯೂಸ್ ಮಾಡಿ ನೀಟಾಗಿ ಹೇರ್ ವಾಶ್ ಮಾಡ್ಕೊಳ್ಳಿ. ನೋಡಿದ್ರಲ್ವ, ಈಗ ಇನ್ನಿತರ ಇನ್ನಷ್ಟು ಆರೋಗ್ಯಕರವಾದ ಟಿಪ್ಸ್ಗೋಸ್ಕರ ಹೆಲ್ತ್ ಟಿಪ್ಸ್, ಬ್ಯೂಟಿ ಟಿಪ್ಸ್, ಸ್ಕಿನ್ ಕೇರ್, ಹೇರ್ ಕೇರ್, ಒಳ್ಳೊಳ್ಳೆ ಅಡುಗೆ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ವೀಕ್ಷಿಸೋದು ಮರಿಬೇಡಿ. ಇಷ್ಟ ಆಗಿದರೆ ಈಗಲೇ ಲೈಕ್ ಮಾಡಿ, ಹಾಗೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. 15 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ. ಈಗ ಇದನ್ನು ಬಿಸಿನಲ್ಲೇ ಶೋಧಿಸ್ಕೊಂಬಿಡೋಣ. ತಣ್ಣಗಾದರೆ ಶೋಧಿಸ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈಗ ಇದು ರೆಡಿಯಾಗಿದೆ. ತಣ್ಣಗಾದ ನಂತರ ಈ ಜೆಲ್ನ ಹೇರ್ಗೆ ಅಪ್ಲೈ ಮಾಡಿ ವಾಶ್ ಮಾಡಿಕೊಂಡ್ರೆ ಸಾಕು. ನೀವು ಇಲ್ಲಿ ನೋಡ್ಬೋದು ಹೇರ್ ಜೆಲ್ಲು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಈಗ ಇದಿಷ್ಟು ತಿಕ್ನೆಸ್ ಇದೆ. ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ನೀಟಾಗಿ ಅಪ್ಲೈ ಮಾಡ್ಬೋದು. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.